ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾನು ತುಂಬಾ ಈಸಿಯಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಅಂದರೆ ಹಾಲಿನ ಪುಡಿಯಿಂದ ಯಾವ ರೀತಿ ಡ್ರೈ ಜಾಮೂನ ಮಾಡೋದಂತ ನಾನು ನಿಮಗೆ ತುಂಬ ಸರಳವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಮಾಡಿರುವ ಈ ವಿಧಾನದಲ್ಲಿ ನೀವೇನಾದರೂ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 1 ಕಪ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಡ್ರೈ ಜಾಮೂನ್ ಮಾಡೋ ಕಾರಣ ಜಾಸ್ತಿ ಸಕ್ಕರೆ ಪಾಕವನ್ನು ಮಾಡಿರೋದಿಲ್ಲ. ನೀವೇನಾದರೂ ಜಾಮೂನ ಮಾಡಬೇಕಂದ್ರೆ ಸ್ವಲ್ಪ ಅರ್ಧ ಕಪ್ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬೋದು. ಸೊ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ನನಗೆ ಚೆನ್ನಾಗಿ ಪಾಕ ಕೂಡ ಕುದಿ ಬರ್ತಾ ಇದೆ. ಇದೇನು ಎಳೆ ಪಾಕ ಬರಬೇಕನ್ನೋ ನೆಸೆಸಿಟಿ ಇಲ್ಲ, ತುಂಬಾ ಸರಳವಾಗಿ ಮಾಡ್ಬೋದು. ಜಸ್ಟ್ ಇದು ಒಂದು ಕುದಿ ಬಂದರೆ ಸಾಕು, ಪಾಕ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲಿ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಯೆಲ್ಲೋ ಕಲರ್ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ಯೆಲ್ಲೋ ಕಲರ್ ಫುಡ್ನ ಆ್ಯಡ್ ಮಾಡಿಲ್ಲ. ಸಿಂಪಲಾಗಿ ಈಗ ಗ್ಯಾಸನ್ನು ಲೋ ಫ್ಲೇಮ್ ಮಾಡಿದ್ದೀನಿ. ನಾನೀಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತೇಳಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಮಿಸ್ ಮಾಡದೆ ಇದನ್ನು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಡ್ರೈ ಜಾಮೂನ್. ಸೊ ಇದೆಲ್ಲ ಪಾಕ ಕೂಡ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡ್ಕೊಂಡು ಸೈಡಲ್ಲಿಡಿ. ಈಗ ನಾನು ಒಂದು ಪಾತ್ರೆಗೆ ಅಂದರೆ 1 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ನೀವು ಸಾಧ್ಯ ಇದ್ದಿಟ್ಟು ಫ್ರೆಶ್ ಆಗಿರುವ ಹಾಲಿನ ಪೌಡರನ್ನೇ ತೊಗೊಳ್ಬೇಕು. ಅದಕ್ಕೆ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ 1 ಕಪ್ ಸಕ್ಕರೆಗೆ 1 ಕಪ್ ಹಾಲಿನ ಪೌಡರ್ ಹಾಗೂ 1/4 ಕಪ್ ಆಗೋಷ್ಟು ಅಂದರೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸೂಜಿ ರವೆ, ಆಮೇಲೆ ಸೂಜಿ ರವೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ, ಈಗ ಸ್ವಲ್ಪ ಉಪ್ಪು ಅಂದರೆ ಚಿಟಿಕೆ ಆಗೋಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡು, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪವನ್ನು ಹಾಕೋದ್ರಿಂದ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಯಾವುದೇ ರೀತಿ ನೀವು ನೀರನ್ನು ಹಾಕೋದು ಬೇಡ, ಯಾಕೆಂದರೆ ಮೈದಾ ಹಿಟ್ಟು ಸೂಜಿ ರವೆ ಹಾಲಿನ ಪುಡಿಯಲ್ಲಿ ಚೆನ್ನಾಗಿ ಬೆರಿಬೇಕಲ್ವ. ಸೊ ಹಾಗಾಗಿ ನಾನು 1/4 ಕಪ್ ಆಗುವಷ್ಟು ಅಂದರೆ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀವಲ್ಲ, ಅದೇ ಕಪ್ ಅಳತೆಯಿಂದ ಕಾಯಿಸಿ ಆರಿಸಿರುವಂತಹ ಮೀಡಿಯಮ್ ಆಗಿರುವಂತಹ ಹಾಲನ್ನು ತೊಗೊಂಡಿದ್ದೀನಿ. ಜಾಸ್ತಿ ನೀರು ಸುಡಬಾರ್ದು, ತೀರ ತಣ್ಣಗಿರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಉಗುರು ಬೆಚ್ಚಗಿರುವ ಹಾಲು ಅಂತೀವಲ್ಲ, ಸೊ ಆ ಥರ ಒಂದೇ ಸಮನೆ ಹಾಲನ್ನು ಹಾಕೋದು ಬೇಡ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ನೀವು ನಾದ್ಕೊಳ್ಬೇಕು. ಅಂದರೆ ಬೇಗ ಕ್ವಿಕ್ಕಾಗಿ ನಾದ್ಕೊಳ್ಬೇಕು. ಇಲ್ಲಾಂದರೆ ಹಾಲಿನ ಪುಡಿ ಆರಿದ ತಕ್ಷಣ ಏನಾಗಿಬಿಡುತ್ತೆ ಅಂದರೆ ನಮಗೆ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ, ತುಂಬಾ ಕ್ರ್ಯಾಕ್ಸ್ ರೆಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ನೀವು ಬೇಗ 1/4 ಕಪ್ ಆಗೋಷ್ಟು ಹಾಲು ಕಂಪ್ಲೀಟಾಗಿ ಅಷ್ಟು ಕರೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಸೊ ನೋಡಿ, ಯಾವುದೇ ಕಾರಣಕ್ಕೂ ನಿಧಾನವಾಗಿ ಮಾಡೋದು ಬೇಡ, ಫಾಸ್ಟಾಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಇಟ್ಟು ಯಾವ ಥರ ನಾದ್ಕೊಳ್ತೀರೋ ಜಾಮೂನ್ ಇಟ್ಟು ಸೇಮ್ ಇದೇ ಥರ ನಾದ್ಕೊಳ್ಬೇಕು. ಸ್ನೇಹಿತರೆ, ನಿಮ್ಮ ಮನೇಲಿ ಏನಾದರೂ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇಲ್ಲ ಅಂದರೆ ಚಿಂತಿಸಬೇಡಿ, ಹಾಲಿನ ಪೌಡರಿಂದನೇ ತುಂಬಾ ಸಾಫ್ಟ್ ಆದಂತಹ ಡ್ರೈ ಜಾಮೂನ ಮಾಡ್ಕೊಳ್ಬೋದು. ಸೊ ನೋಡಿ, ಈಗ ಇದನ್ನು ಯಾವುದೇ ರೀತಿ ಟೇಸ್ಟ್ ಇಡೋ ನೆಸೆಸಿಟಿ ಇಲ್ಲ. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈಗ ನಾವು ಜಾಮೂನ್ ಬಾಲ್ಸ್ ಯಾವ ಥರ ಮಾಡ್ತೀವೋ ಸೇಮ್ ಅದೇ ಥರ ಮಾಡಬೇಕು. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ತೊಗೊಂಡು ಸೇಮ್ ಜಾಮೂನ್ ಯಾವ ಸ್ಟ್ರೆಚ್ಚರಲ್ಲಿ ಇರುತ್ತೋ ಸೇಮ್ ರೌಂಡ್ ಶೇಪಲ್ಲಿ, ನಿಮಗೇನಾದರೂ ಸ್ವಲ್ಪ ಕ್ರ್ಯಾಕ್ಸ್ ಥರ ಅನಿಸಿದರೆ ನೀವು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಉಂಡೆ ಥರ ಮಾಡ್ಕೊಳ್ಬೇಕು. ಸೊ ನೋಡಿ, ನೀವೇನಾದರೂ ಒಂದು ಮಿಸ್ಟೇಕ್ ಮಾಡಿದರೆ, ಯಾವ ಮಿಸ್ಟೇಕ್ ಅಂದರೆ ಹಾಲಿನ ಪೌಡರನ್ನು 1 ಸೆಕೆಂಡ್ ಕೂಡ ಅಂದರೆ ಆರ್ಲಾರ್ದಂಗೆ ನೋಡಿಕೊಂಡು ಬೇಗ ಉಂಡೆ ಮಾಡಬೇಕು. ಹಂಗಾದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನು ಫ್ಲ್ಯಾಶನ್ನು ಸ್ವಲ್ಪ ಆಫ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಕಲರ್ ಕೂಡ ಡಿಮ್ ಅನಿಸಿದೆ ಅಷ್ಟೇ. ಸೊ ನೋಡಿ, ಯಾವುದೇ ರೀತಿ ಕ್ರಾಕ್ಸ್ ಇಲ್ಲಂಗೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಕೂಡ ಜಾಮೂನ್ ಪೌಡರಿಂದ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಉಂಡೆ ಕೂಡ ರೆಡಿಯಾಗುತ್ತೆ. ಇದೇ ರೀತಿ ಉಳುಕಿದೆಲ್ಲದು ಸೊ ಹಿಟ್ಟಿನಿಂದ ಜಾಮೂನ್ ಯಾವ ಥರ ಮಾಡ್ಕೊಳ್ತೀವಿ. ಸ್ವಲ್ಪ ನಾನಿಲ್ಲಿ ದೊಡ್ಡ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ. ಡ್ರೈ ಜಾಮೂನ್ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ, ನೋಡೋಕ್ಕೂ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಇದೇ ರೀತಿ ರೌಂಡ್ ಶೇಪಲ್ಲಿ ಎಲ್ಲದೂ ನಾನು ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನೋಡಬೇಕು. ನೋಡಿ, ಈಗ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನನಗೆ ಸ್ಟಾರ್ಟಿಂಗಿಗೆ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ವೀಡಿಯೋ ಪೂರ್ತಿಯಾಗಿ ನಾನು ಇಷ್ಟನ್ನು ತೋರಿಸಿದ್ದೀನಿ ಅಷ್ಟೇ. ಸೊ ನೋಡಿ, ಕ್ವಿಕ್ಕಾಗಿ ಮಾಡೋದ್ರಿಂದ ಸೊ ನಮ್ಮಮ್ಮನೂ ಕೂಡ ಮಾಡಲಿಕ್ಕೆ ಹಚ್ಚಿದ್ದೆ ನಾನು, ಯಾಕಂದರೆ ಅದು ಬೇಗ ಆರಬಾರ್ದು ಅಂತೇಳಿ. ಸೊ ನೋಡಿ, ಎಣ್ಣೆ ಕೂಡ ಮೀಡಿಯಮ್ ಆಗಿ ಕಾದಿದೆ. ಎಣ್ಣೆ ಮೀಡಿಯಮ್ ಆಗಿ ಕಾದಿರುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೊ ಅದೇನಾಗುತ್ತೆ, ಜಾಸ್ತಿ ಕ್ರ್ಯಾಕ್ಸ್ ಬಿಡೋಕ್ಕೆ ರೆಡಿ ಆಗುತ್ತೆ. ಸೊ ಹಾಗಾಗಬಾರ್ದು. ಅಂದರೆ ಕ್ರ್ಯಾಕ್ಸ್ ಆದರೆ ಪರವಾಗಿಲ್ಲ, ತಿನ್ನಲೇಬಾರ್ದು ಅಂತೇನಿಲ್ಲ. ಸೊ ತಿನ್ನಲಿಕ್ಕೂ ಬರುತ್ತೆ, ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಲ್ಲ ಅಷ್ಟೇ. ಸೊ ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ರೀ. ಹಂಗಾದರೆ ಮಾತ್ರ ಎಲ್ಲ ಕಡೆನೂ ಚೆನ್ನಾಗಿ ಒಂದೇ ಕಲರ್ ಪರ್ಫೆಕ್ಟಾಗಿ ಬರುತ್ತೆ. ನೀವೇನಾದರೂ ಜಾಮೂನ್ನ ಹಾಕಿ ಬೇರೆ ಕೆಲಸ ಏನಾದರೂ ಮಾಡ್ತೀನಿ ಅಂದರೆ ಸೊ ಒಂದೇ ಕಡೆ ಎಲ್ಲ ಒತ್ಕೊಂಡು ರೋಸ್ಟ್ ಆಗಿಬಿಡುತ್ತೆ. ಸೊ ಕಲರ್ ಕೂಡ ತುಂಬಾ ಡಿಫ್ರೆನ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಕಂಟಿನ್ಯೂಸ್ ಆಗಿ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಂಗಂದರೆ ಮಾತ್ರ ಎಲ್ಲದೂ ಕಡೆನೂ ನೋಡಿ ಚೆನ್ನಾಗಿ
ಕಲರ್ಸ್ ಕೂಡ ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು ಕೆಲವೊಂದು ಕ್ರ್ಯಾಕ್ಸ್ ಆಗಿದೆ, ಯಾಕೆಂದರೆ ಸ್ವಲ್ಪ ನಾನು ವೀಡಿಯೋ ಮಾಡೋ ಗಡಿಬಿಡಿಯಲ್ಲಿ ಅದು ಸ್ವಲ್ಪ ಆರೋಗ್ಬಿಡ್ತು ಸೆಕೆಂಡ್ ಬ್ಯಾಚ್ ಇಟ್ಟು. ಸೊ ಹಾಗಾಗಿ ಆ ಥರ ಆಗಿದೆ. ಪರವಾಗಿಲ್ಲ, ಅದೆಲ್ಲ ಚೆನ್ನಾಗಿ ಆರಿದ ಮೇಲೆ ಕರೆಕ್ಟ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ನೋಡಿ ಲೈಟಾಗಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬರ್ತಾ ಇದೆ. ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಕಂಪ್ಲೀಟಾಗಿ ಈಗ ಗೋಲ್ಡನ್ ಕಲರ್ಗೆ ಬಂದಿದೆ. ಸೊ ಈ ಕಲರ್ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಸೊ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ಕೊಂಡು ತಿಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೀವೇನಾದರೂ ಮಿಸ್ಟೇಕ್ ಮಾಡಬಾರ್ದು. ಯಾವ ಮಿಸ್ಟೇಕ್ ಅಂದರೆ ಹಾಲಿನ ಪುಡಿನ ಹಾರಲಿಕ್ಕೆ ಬಿಡಬಾರ್ದು. ಫ್ರೆಶ್ ಆಗಿರುವ ಹಾಲಿನ ಪುಡಿಯನ್ನೇ ತೊಗೊಳ್ಬೇಕು. ಹಂಗಂದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಡ್ರೈ ಜಾಮೂನ್ ಬರುತ್ತೆ. ಸೊ ನೋಡಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಈಗ ಪಾಕ ಕೂಡ ಸ್ವಲ್ಪ ತಣ್ಣಗೆ ಇತ್ತು ಅನಿಸಿದರೆ ನಿಮಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿ. ಯಾಕೆಂದರೆ ತೀರಾ ತಣ್ಣ ಅನಿಸಿದರೆ ಜಾಮೂನು ಅರ್ಧ ಒಳಗಡೆ ಹಸಿ ಥರ ಅನಿಸ್ಬಿಡುತ್ತೆ. ನೋಡಿ ಪಾಕ ನಾನು ಇನ್ನೊಮ್ಮೆ ಬಿಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಗುಲಾಬ್ ಜಾಮೂನನ್ನು ಇದ್ರ ಒಳಗಡೆ ಹಾಕ್ಕೊಂಡು ಜಸ್ಟ್ 1 ರಿಂದ 2 ನಿಮಿಷ ಮಾತ್ರ ನಾನು ಕ್ಲೋಸ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಹೊತ್ತು ಬಿಡೋದು ಬೇಡ, ಯಾಕೆಂದರೆ ಡ್ರೈ ಜಾಮೂನ್ ಅಂದರೆ ಸ್ವಲ್ಪ ಸಾಫ್ಟಾಗಿರಬೇಕು. ಒಳಗಡೆ ಕೂಡ ಎಲ್ಲದು ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಂಡಿರಬೇಕು. ಜಾಸ್ತಿ ಹೊತ್ತು ಬಿಡೋದು ಬೇಡ, ಯಾಕೆಂದರೆ ಪಾಕ ಕೂಡ ಚೆನ್ನಾಗಿ ಕಾದಿರೋದ್ರಿಂದ ಫುಲ್ ಅದು ಜಾಮೂನ್ ಸ್ಟ್ರೆಚ್ಚರ್ಗೆ ಬರುತ್ತೆ. ಸೊ ಹಾಗಾಗಿ 1 ರಿಂದ 1.5 ನಿಮಿಷ ಆದರೆ ಸಾಕು. ಸೊ ನೋಡಿ ಈಗ ಚೆನ್ನಾಗಿ ನಾನು ಈಗ ಒಂದೊಂದೇ ಜಾಮೂನ್ನ ಇದ್ರ ಒಳಗಡೆ ತೆಗಿತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಬ್ಯಾಚ್ ಇರುತ್ತಲ್ಲ, ಸೊ ಅದನ್ನು ಕೂಡ ನಾನು ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಡ್ರೈ ಜಾಮೂನ್ನ ಮಾಡ್ಬೋದು. ಸೊ ನೋಡಿ ಫೈನಲಾಗಿ ಈಗೆಲ್ಲ ನಾನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡಿದ್ದೀನಿ. ಅಂದರೆ ಪಾಕದಿಂದ ಸೆಪ್ರೇಟಾಗಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಏನು ಮಾಡಿದ್ದೆ ಅಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಪೌಡರ್ ಹಾಗೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಚೆನ್ನಾಗಿ ಸುತ್ತಲೂ ಅಪ್ಲೈ ಮಾಡ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ನೇ ಇದಕ್ಕೆ ಚೆನ್ನಾಗಿ ರೋಲ್ ಮಾಡಬೇಕು. ಅಂದರೆ ಚೆನ್ನಾಗಿ ಅದರ ಒಳಗಡೆ ಮೇಲೆಲ್ಲ ಜಾಮೂನ್ ಮೇಲೆಲ್ಲ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು. ಸೊ ನಿಮಗೇನಾದರೂ ಈ ಕೊಬ್ಬರಿ ಪುಡಿ ಇಷ್ಟ ಇಲ್ಲ ಅನ್ನೋರು ಬರೀ ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ತಾರೆ. ಅದು ಸಕ್ಕರೆ ಪುಡಿ ಹಾಕಿದರೆ ಡ್ರೈ ಜಾಮೂನ್ ಅನಿಸೋದಿಲ್ಲ, ಹತ್ಕೊಳ್ಳೋದಿಲ್ಲ ಅದು. ಸೊ ಕೊಬ್ಬರಿ ಪುಡಿಯನ್ನು ಹಾಕೋದ್ರಿಂದ ಪರ್ಫೆಕ್ಟಾಗಿ ಡ್ರೈ ಜಾಮೂನ್ ಸ್ಟ್ರೆಚ್ಚರ್ಗೆ ಬರುತ್ತೆ. ಸೊ ನೋಡಿ ಇದೇ ರೀತಿಯಾಗಿ ನಾನು ಒಂದೊಂದೇ ಉಂಡೆಗಳನ್ನು ಸಹ ಜಾಮೂನ್ ಉಂಡೆಗಳನ್ನು ಈ ರೀತಿ ಡ್ರೈ ಜಾಮೂನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಕೊಬ್ಬರಿ ಪುಡಿ ಬೇಡ ಅನ್ನೋರು ಬೇಕ್ರಿಗಳಲ್ಲಿ ಡ್ರೈ ಜಾಮೂನ್ಗೆ ಹಾಕುವಂಥ ಸಕ್ಕರೆ ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ತಗೊಂಡು ಬರ್ಬೋದು. ಸೊ ಅದನ್ನೆಲ್ಲ ಯಾಕೆ ಮಾಡೋದು, ಮನೆಯಲ್ಲೇ ತುಂಬಾ ಈಸಿಯಾಗಿ ಕೊಬ್ಬರಿ ಇದ್ದರೆ ಸಕ್ಕರೆ ಇದ್ದರೆ ಎರಡೂ ಕೂಡ ನಾವೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಾಡ್ಬೋದು. ಸೊ ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಉಳಿದೆಲ್ಲ ಜಾಮೂನ್ಗಳಿಗೂ ಸಹ ಇದೇ ರೀತಿಯಾಗಿ ನೀವು ಚೆನ್ನಾಗಿ ಕೋಟ್ ಮಾಡಬೇಕು. ನೀವೆಷ್ಟು ಚೆನ್ನಾಗಿ ಕೋಟ್ ಮಾಡ್ತೀರೋ ನೋಡಲಿಕ್ಕೆ ಅಷ್ಟು ಸುಂದರವಾಗಿ ಕಾಣುತ್ತೆ. ಫೈನಲ್ ಆಗಿ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಒಂದೊಂದು ಜಾಮೂನ್ ಎಷ್ಟು ಚೆನ್ನಾಗಿ ಸೇಮ್ ನಿಮಗೆ ಅಂಗಡಿಗಳಲ್ಲಿ ಯಾವ ಥರ ನೋಡ್ತಿರೋ ಅದೇ ಥರ ಬರುತ್ತೆ. ಸ್ವಲ್ಪ ಕ್ರ್ಯಾಕ್ಸ್ ಆದರೂ ಪರವಾಗಿಲ್ಲ, ಸಕ್ಕರೆ ಕೋಟಿಂಗ್ ಮಾಡಿದಾಗ ಕ್ಲಿಯರ್ ಆಗಿರುತ್ತೆ. ಸೊ ನೋಡಿ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ಸೊ ಅಂಗಡಿಗಳಲ್ಲಿ ಹೋಗಿ ತಿನ್ನೋದಕ್ಕಿಂತ ನೀವೇ ಈ ಥರ ಮನೆಯಲ್ಲಿ ಫ್ರೀ ಟೈಮಲ್ಲಿ ಇದ್ದಾಗ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ಸೊ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವೇನಾದರೂ ಟ್ರೈ ಮಾಡಿದ್ರೆ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.